ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿನ ಅರೆಸ್ಟ್ ಬಂಧನ ಆಗಿದೆ. ಮೌಲ್ವಿ ಅವತ್ತಿಂದನೂ ಮೈಸೂರಲ್ಲೇ ಇದ್ದಾರೆ, ಒಂದು ಮಸೀದಿ ಒಳಗಿದ್ದಾರೆ ಅನ್ನುವಂಥ ಮಾಹಿತಿ ಅವತ್ತಿಂದ ಸಿಗ್ತಾ ಇತ್ತು. ಆದರೆ ಪೊಲೀಸರು ಅವರ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರದ ಎಷ್ಟೇ ಒತ್ತಡ ಇದ್ದರೂ ಮಾಡಲಿ, ಒಂದು ಒಳ್ಳೆ ರೀತಿಯಲ್ಲಿ ಮೈಸೂರನ್ನ ತೆಗೆದುಕೊಂಡು ಹೋಗಲಿ ಅನ್ನುವಂಥ ಕಾರಣಕ್ಕೆ ಕಮಿಷನರ್ ಮತ್ತು DCP ಅವ್ರನ್ನ ಭೇಟಿ ಮಾಡಿ ಎಲ್ಲರನ್ನೂ ಬಂಧಿಸಬೇಕು. ಯಾವ ಕಾರಣಕ್ಕೆ ಮೊಬೈಲ್ ಟವರ್ಗಳನ್ನು ನೀವು ಸರ್ಚ್ ಮಾಡಿ ಅದನ್ನು ತೊಗೊಂಡು ಯಾರ್ಯಾರು ಅವತ್ತಿನ ಗುಂಪನ್ನ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟರು ಅವರೆಲ್ಲರ ಮೇಲೂ ಕೇಸ್ ಹಾಕಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಒತ್ತಾಯ ನಾವು ಮಾಡಿ ಬಂದಿದ್ವಿ. ಮೌಲ್ಯವರು ಇವತ್ತು ಬೆಳಗ್ಗೆ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇದೆಲ್ಲವನ್ನು ಮುಚ್ಚಿಡುವಂಥ, ಪೊಲೀಸವ್ರ ಮೇಲೆ ಒತ್ತಡ ಹೇರುವಂಥದ್ದನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ಯಾರು ಸತೀಶ್ ಅನ್ನುವರ ಮೊಬೈಲಿಗೆ ಬಂದದಂಥ ಏನು ಸಂದೇಶ ಏನು ಬಂದಿತ್ತು, ವಾಟ್ಸಪ್ ಏನು ಬಂದಿತ್ತು, ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನರಸಿಂಹರಾಜ ವಿಧಾನಸಭಾ ಭಾಗದಲ್ಲಿ ಒಬ್ಬ ಯಾರೋ ನನಗೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಗೊತ್ತಾಗಿ ಅವರನ್ನು ಕರ್ಕೊಂಡೋಗಿ ಅವ್ರ ಮೊಬೈಲನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮೊನ್ನೆ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಸರ್ಕಾರದ ಇಂಟರ್ವೆನ್ಷನ್ ಇಲ್ಲದೆ ಹೋಗಿದ್ರೆ ಇಷ್ಟು ಬೇಗನೆ ಎಲ್ಲ ಕೆಲಸ ಆಗ್ತಾಯಿತ್ತು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಒಬ್ಬರು ಪೊಲೀಸವ್ರು ತಪ್ಪು ಅಂತಾರೆ, ಒಬ್ಬರು ಪೊಲೀಸವ್ರು ಮಾಡಿ ಸರಿ ಅಂತ ಸಚಿವರಾದಿಯಾಗಿ ಮಾತಾಡ್ತಿರುವ ಈ ಸಂದರ್ಭದಲ್ಲಿ ಇವತ್ತೇನೋ ಒಂದಷ್ಟು ಮಾಡಿದ್ದಾರೆ. 24ನೇ ತಾರೀಕು ಒಂದು ಬೃಹತ್ ಜಾಗೃತಿ ಜಾಥಾ ಅಂತ ಇರುವ ಕಾರಣಕ್ಕೆ ಇವಾಗ ಅದನ್ನು ಅರೆಸ್ಟ್ ಮಾಡಿರೋದನ್ನು ಮಾಡಿದ್ದಾರೆ. ದುರ್ದೈವ ಅಂತ ಹೇಳಿದ್ರೆ ನಮಗಿದು ಎರಡನೇ ಅನುಭವ. ಭಾಳ ಹಿಂದೆ ನಾವು ಮಹಾರಾಜ ಕಾಲೇಜಿನ ಗ್ರೌಂಡನ್ನು ಬುಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಹಿಂದೆ ಯಾವುದೋ ಅರ್ಜಿ ಬಂದಿದೆ ಅಂತೇಳಿ ನಮಗೆ ನಿರಾಕರಣೆ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಗನ್ನೌಸಿಂದ ನಾವು ಕೋಟೆ ಆಂಜನೇಯಕ್ಕೆ ಹೋಗ್ತೀವಿ ಇಂದಾಗ ಇಲ್ಲ ಅವತ್ತೇ ಬೇರೊಬ್ಬರು ಕೇಳ್ಬಿಟ್ಟಿದ್ದಾರೆ ಗಾಂಧಿನಗರದಿಂದ, ಒಬ್ರು ಯಾರೋ ಅರ್ಜಿ ಬಂದಿದೆ ನಾವು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅನ್ನುವಂಥ ಸುದ್ದಿನೂ ಇದೆ. 1 ಗಂಟೆಗೆ ಪೊಲೀಸ್ ಕಮಿಷನರನ್ನು ಭೇಟಿ ಆಗ್ತಾಯಿದ್ದೀವಿ. ಅವ್ರು ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ, ನಾವು ಯಾವ ಉದ್ದೇಶಕ್ಕೆ ಮಾಡೋಕ್ಕೆ ಹೊರಟಿದ್ದೀವಿ. ನಾವು ಮಾಡೋಕ್ಕೆ ಹೊರಟಿರೋದು ರಾಷ್ಟ್ರ ಸುರಕ್ಷತೆ. ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ರು, ಹೊಡೆಯೋಕ್ಕೆ ಬಂದರು, DCP ಕಾರ್ ಮೇಲೆ ಕಲ್ತೂರಾಟ ಮಾಡಿದ್ದಾರೆ, ಅವ್ರನ್ನೆಲ್ಲ ಹಿಡೀರಿ. ನಾವು ನಿಮ್ಮೊಟ್ಟಿಗಿದ್ದೀವಿ ಪೊಲೀಸರೇ. ಮೊದಲನೇ ಬಾರಿಗೆ ನೀವೊಂದು ಒಳ್ಳೆಯ ಕೆಲಸವನ್ನು ಮೈಸೂರಿನಲ್ಲಿ ಶಾಂತಿ ಕದಡದೇ ಇರುವಂಥ ರೀತಿಯಲ್ಲಿ ಮಾಡಿದ್ದೀರಿ. ಅಲ್ಲ, ಕ್ಲೀನ್ ಚಿಟ್ ಕೊಟ್ಟಿರೋದನ್ನು ನಾವು ವಿರೋಧ ಮಾಡ್ತಾಯಿದ್ವಿ. ಯಾಕಂದ್ರೆ ನಮಗೆ ಗೊತ್ತಿತ್ತು ಈ ಒಂದು ಲೋಕಾಯುಕ್ತ ಕೊಟ್ಟ ಮೇಲೇ ಲೋಕಾಯುಕ್ತದವ್ರು ಇದನ್ನೇ ಮಾಡ್ತಾರೆ ಅಂತ ನಾವು ಅನ್ಕೋತಾನೆ ಇದ್ವಿ. ಪ್ರೂವ್ ಮಾಡಿದ್ದಾರೆ. ಅಲ್ಲ, ಒಂದು 40 ಗಂಟೆಗಳ ಕಾಲ ಹೆಚ್ಚು ಕಡಿಮೆ ನ್ಯಾಯಮೂರ್ತಿಗಳು ಹೈಕೋರ್ಟಲ್ಲಿ ವಾದ ವಿವಾದ ಆಗಿ ತನಿಖಾ ಸಂಸ್ಥೆ ಕೊಡಬೇಕಾ ಬಿಡಬೇಕಾ ಅಂತ ವಾದ ನಡೆಯೋಕ್ಕೆ 40 ಗಂಟೆ ಕಾಲ ತೊಗೊಂಡಂಥ ಜಡ್ಜು ದಾಖಲೆಗಳನ್ನು ನೋಡಿಲ್ವ? ಹಂಗಾರೆ ನಾವು ಪ್ರೊಡ್ಯೂಸ್ ಮಾಡಿದ ದಾಖಲೆಗಳನ್ನು ನೋಡದೆ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಬಿಟ್ಟಿದ್ರಾ? ಇವತ್ತು ಲೋಕಾಯುಕ್ತಕ್ಕೆ ಯಾವ ತನಿಖೆಗೆ ಏನು ಇವ್ರಿಗೆ ಸಿಕ್ಕಿಲ್ಲ ಹಂಗಾರೆ? ತೋರಿಸಿಲ್ವ? ಸ್ಯಾಟಲೈಟ್ ಪಿಕ್ಚರ್ಸ್ ಕೊಟ್ಟಿಲ್ವ? ನಾವು ದೇವನೂರು ಬಡಾವಣೆ L&T ಅವ್ರ ಕಂಪ್ನಿಯವರು ರಸ್ತೆ ಮಾಡಿದ್ದನ್ನು ಕೊಟ್ಟಿಲ್ವ? ದಾಖಲೆಗಳು ಕೊಟ್ಟಿಲ್ವ? ಇವ್ರ್ಯಾಕೆ ಕುಮಾರ್ ನಾಯಕನವ್ರನ್ನ ಕರೆದು ಇಲ್ಲಿ ಎನ್ಕ್ವೈರಿ ಮಾಡೋದು ಹಂಗಾರೆ? ಎಲ್ಲವೂ ಇದೆ. ಇನ್ನೇನು ಡಾಕ್ಯುಮೆಂಟ್ ಬೇಕು? ಡಾಕ್ಯುಮೆಂಟ್ ಇಲ್ಲ ಅಂತ ಇವ್ರು ಹೇಳಿದ್ರೆ 141 ಫೈಲ್ ಹೊತ್ಕೊಂಡು ಹೋಗಿದಾರಲ್ಲ ಏರೋಪ್ಲೇನಲ್ಲಿ, ಹೆಲಿಕಾಪ್ಟ್ರಲ್ಲಿ, ಅಲ್ಲಿ ಹುಡುಕ್ಬೇಕು ಇವರು. ಯಾರನ್ನ ಇವ್ರು ಮಾಡಿದ್ರು ಹಂಗಾರೆ? ಯಾರ ಮನೆ ರೈಡ್ ಮಾಡಿದ್ದಾರೆ? ಒಬ್ಬ ಅಧಿಕಾರಿ ಮನೆ ರೈಡ್ ಮಾಡಿದ್ರಾ? ದೂರುದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವ್ರ ಕೈಲಾಗದ ಅದೊಂದೇ ತಾನೆ. ಯಾರು ತಪ್ಪಿತಸ್ಥರನ್ನ ಬಿಡೋದು, ಕಮಿಷನರ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಇವ್ರಿಗೆ. ಆಯ್ತಪ್ಪ, BJP ಕಾಲದಲ್ಲಿ ಕೊಟ್ಟಿದ್ದೀನಿ ಅಂದರೆ BJP ಕಾಲದಲ್ಲಿ ಯಾಕೆ ಕೊಟ್ಟರು? ತನಿಖೆ ಮಾಡಿ ಅವ್ರನ್ನಾರು ಒಳಗೆ ಹಾಕ್ಬೇಕಲ್ಲ. BJP ಅವ್ರನ್ನೇ ಹಾಕಿ ಹಂಗಾರೆ ನೋಡೋಣ. ಏನೂ ಮಾಡಲ್ಲ, ಎಂತಿಲ್ಲ ಈ ಸರ್ಕಾರ. ಬಾಯಿಗೆ ಬಂದಂಗೆ ರಸ್ತೆಯಲ್ಲಿ ನಿಂತ್ಕೊಂಡು ಏನೋ ಒಂದು ಹೇಳೋದು. ಕೋರ್ಟಿಗೆ ಈ ಥರ ರಿಪೋರ್ಟ್ ಸಲ್ಲಿಸೋದು ಹೆಂಗೆ ಸಲ್ಲಿಸ್ಬಿಡ್ತಾರೆ? ಆಯಿತು, A1ರಿಂದ A4 ಆರೋಪಿವರೆಗೆ ತನಿಖೆ ಮಾಡಿದ್ದೀವಿ ಅಂತಾರೆ. A2 ಎಲ್ಲಿ ಮಾಡಿದ್ದಾರೆ? ಯಾರಿಗಾರು ಮಾಧ್ಯಮಕ್ಕವರು ತೋರಿಸಿದ್ರೆ ನಾವು ಮಾಡಿದ್ದೀವಿ ಅಂತ ಅದನ್ನೇ ಕದ್ದು ಮುಚ್ಚಿ ಮಾಡ್ತಾರೆ. ಈ ರೀತಿಯಲ್ಲಿ ಇವತ್ತು ನಡೀತಾ ಇರುವಂಥ ಏನೋ ಪೊಲೀಸರ ಮೇಲೆ ಒತ್ತಡ, ಲೋಕಾಯುಕ್ತರ ಮೇಲೆ ಒತ್ತಡ, ಅದು ನಮಗೆ ಗೊತ್ತಿದ್ದು ಕೋರ್ಟಲ್ಲಿ ಚಾಲೆಂಜ್ ಮಾಡೇ ಮಾಡ್ತೀವಿ. 188 ಪುಟಗಳ ಆದೇಶವನ್ನು ಕೊಟ್ಟಿರೋದು ಜಡ್ಜು, ಒಂದಲ್ಲ ಎರಡಲ್ಲ. ಜನಪ್ರತಿನಿಧಿಗಳು ಕೋರ್ಟು ಮತ್ತು ಶ್ರೀಯುತ ನಾಗಪ್ರಸನ್ನ ಅವರು ಕೊಟ್ಟಿರುವಂಥ ನ್ಯಾಯಮೂರ್ತಿಗಳು 188 ಪೇಜು. ಅವರ ಮಾಡಿಲ್ವಾ? ಇಲ್ಲಿ ಈ ಥರ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ, ಇದನ್ನು ತನಿಖೆ ಮಾಡೋ. ಕೊಟ್ಟಿರೋದೇ ಹಂಗೆ ತನಿಖೆನೇ ಮಾಡಿದೆ. ನನಗೇನು ಮುಗ್ದರು ಅಂದರೆ
ಮುಖ್ಯಮಂತ್ರಿಗಳು ಮುಗ್ದಿರು ಇರ್ಬೋದು, ತಗೊಂಡವ್ರ 14 ಸೈಟ್ ಕೊಟ್ಟವ್ರ, ಸೈನ್ ಮಾಡಿದವರು, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದವ್ರ, ಅವರೆಲ್ಲ ಮುಗ್ದಿರ ಹಂಗಂದ್ರೆ ಇನ್ನೆಲ್ಲೇ ಸಂಪೂರ್ಣ ತನಿಖೆ ಆಗಬೇಕು. ಒತ್ತಾಯವನ್ನು ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಅಧಿವೇಶನದಲ್ಲಿ ಸಾಮಾನ್ಯ ಸಭಾಧ್ಯಕ್ಷರು ಕೋರ್ಟಲ್ಲಿದೆ, ತನಿಖೆ ಆಗಿದೆ ಅಂತ ಕೊಡ್ಲಿಕ್ಕೆ ಹೋಗಲ್ಲ. ನೋಡೋಣ, ನಮ್ಮ ವಿರೋಧ ಪಕ್ಷದ ನಾಯಕರ ಹತ್ರ ಮಾತಾಡಿ ಹೇಳ್ತೀನಿ. ಆದರೆ ಕೋರ್ಟ್ಗಂತೂ ಹೋಗ್ತೀವಿ, ಕೋರ್ಟಲ್ಲಿ ಮೊರೆ ಹಾಕ್ತೀವಿ. ಈ ಥರದ ಅನ್ಯಾಯ ಆಗಿದೆ ಅಂತ ನಾವು ಮಾತಾಡ್ತೀವಿ.